ಗೃಹಿಣಿ ಮನೆಯ ಹೃದಯ, ಸಮಾಜದ ಶಕ್ತಿ. ಗೃಹಿಣಿ ಎಂದರೆ ಕೇವಲ ಮನೆಯೊಳಗೆ ಕೆಲಸ ಮಾಡುವವಳಲ್ಲ, ಅವಳು ಮನೆಯ ಜೀವಾಳ, ಕುಟುಂಬದ ಆಧಾರ ಸ್ತಂಭ ಮತ್ತು ಸಮಾಜದ ಮೌನ ಶಕ್ತಿ. ಅವಳ ಶ್ರಮ ಯಾರಿಗೂ ಕಾಣದಿದ್ದರೂ ಅವಳಿಲ್ಲದೆ ಮನೆ ಕೇವಲ ಗೋಡೆಗಳ ಗುಂಪಾಗಿ ಬಿಡುತ್ತದೆ. ಅಲ್ಲಿ ಜೀವ, ನಗು, ನೆಮ್ಮದಿ ಎಲ್ಲವೂ ನಿಶಬ್ದವಾಗಿ ಬಿಡುತ್ತದೆ. ಅವಳು ಬೆಳಗಿನ ಮೊದಲ ಬೆಳಕಿನೊಂದಿಗೆ ಎದ್ದು ಮನೆಯ ಪ್ರತಿಯೊಂದು ಉಸಿರಿಗೂ ಜೀವ ತುಂಬುವವಳು ಗೃಹಿಣಿ. ಅಡುಗೆ ಮಾಡುವಾಗ ಅವಳ ಕೈಯಲ್ಲಿ ರುಚಿ ಮಾತ್ರವಲ್ಲ, ಪ್ರೀತಿಯೂ ಬೆರೆತಿರುತ್ತದೆ. ಸ್ವಚ್ಛತೆಯಲ್ಲಿ ಅವಳ ಕಾಳಜಿ, ಮಕ್ಕಳ ಆರೈಕೆಯಲ್ಲಿ ಅವಳ ಮಮತೆ, ಹಿರಿಯರ ಸೇವೆಯಲ್ಲಿ ಅವಳ ಗೌರವ ಪ್ರತಿಬಿಂಬಿಸುತ್ತದೆ. ಅವಳಿಗೆ ಕೆಲಸದ ಸಮಯದ ಮಿತಿಯಿಲ್ಲ, ರಜೆಯ ದಿನಗಳೂ ಇಲ್ಲ. ಆದರೂ ದೂರು ಹೇಳದೆ ನಗುವ ಮುಖದ ಹಿಂದೆ ಅಪಾರ ಜವಾಬ್ದಾರಿಯನ್ನ ಮೌನವಾಗಿ ಹೊತ್ತುಕೊಳ್ಳುವವಳು. ತನ್ನ ಕನಸುಗಳನ್ನು ಯಾರಿಗೂ ತೋರಿಸದೆ ಹೃದಯದೊಳಗೆ ಮಡಚಿಟ್ಟುಕೊಂಡು ಮಕ್ಕಳ ಕನಸುಗಳಿಗೆ ಜೀವ ತುಂಬುವವಳು ಅವಳು. ತನ್ನ ನೋವನ್ನು ಯಾರಿಗೂ ಹೇಳದೆ ಕುಟುಂಬದ ಸಂತೋಷದಲ್ಲೇ ತನ್ನ ಸಂತೋಷವನ್ನ ಹುಡುಕುವ ತ್ಯಾಗಮೂರ್ತಿ ನಮ್ಮ ಗೃಹಿಣಿ. ಅವಳ ಕಣ್ಣೀರಿನ ಹಿಂದೆ ಅಡಗಿರುವ ಸಹನೆ, ಅವಳ ಮೌನದೊಳಗೆ ಅಡಗಿರುವ ಧೈರ್ಯ, ಇವು ಯಾವುದಕ್ಕೂ ಅಳೆಯಲಾಗದ ಶಕ್ತಿಗಳು. ಮಕ್ಕಳಿಗೆ ಮೌಲ್ಯಗಳು, ಶಿಸ್ತು, ಸಂಸ್ಕಾರಗಳನ್ನು ಕಲಿಸುವ ಮೊದಲ ಗುರು ನಮ್ಮ ಗೃಹಿಣಿಯೇ. ಅವಳ ಮಾತು, ನಡೆ, ಬದುಕು ಮಕ್ಕಳ ಮನಸ್ಸಿನಲ್ಲಿ ಅಜ್ಞಾತವಾಗಿ ಬೇರು ಬೀರಿ ನಾಳೆಯ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹೀಗಾಗಿ ಅವಳು ಒಂದು ಕುಟುಂಬವಷ್ಟೇ ಅಲ್ಲ, ಸಂಪೂರ್ಣ ಸಮಾಜದ ಭವಿಷ್ಯವನ್ನ ಕಟ್ಟುವ ಶಿಲ್ಪಿಯೂ ಹೌದು. ಸಂಕಷ್ಟದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂದು ಧೈರ್ಯ ತುಂಬುವ ಮಾತು ಹೇಳುವವಳು ಅವಳು. ಕುಟುಂಬ ಕುಸಿದಾಗ ನೆಲೆಯಾಗುವ ಭರವಸೆಯ ನೆರಳು ಅವಳು. ಹಿರಿಯರಿಗೆ ಆಶ್ರಯವಾಗುವ ಆಧಾರ, ಮನೆಗೆ ಶಾಂತಿಯ ದೀಪ ಅವಳು. ಅವಳ ಕೆಲಸಕ್ಕೆ ಸಂಬಳವಿಲ್ಲದಿದ್ದರೂ ಅವಳ ಶ್ರಮದ ಮೌಲ್ಯ ಅಪಾರ. ಅವಳ ತ್ಯಾಗದ ಮೇಲೆ ನಿಂತಿದೆ ಕುಟುಂಬದ ಸ್ಥಿರತೆ, ಸಮಾಜದ ಸಮತೋಲನ ಮತ್ತು ದೇಶದ ನಾಳೆಯ ಭವಿಷ್ಯ. ಗೃಹಿಣಿ ಮನೆಗೆ ರಾಣಿ ಮಾತ್ರವಲ್ಲ, ಅವಳು ಮೌನವಾಗಿ ಸಮಾಜವನ್ನು ನಿರ್ಮಿಸುವ ಪ್ರೀತಿಯ ಶಿಲ್ಪಿ. ಆತ್ಮೀಯರೇ, ಗೃಹಿಣಿ ಕೇವಲ ಒಂದು ಸಾಧಾರಣ ಶಕ್ತಿಯಲ್ಲ, ಅದ್ಭುತ ಶಕ್ತಿ. ಈ ಸಮಾಜದ ಬುಡ ಅವಳ ಕೈಯಲ್ಲಿದೆ. ಸಮಾಜದ ಪ್ರತಿಯೊಂದು ತಪ್ಪು ಒಪ್ಪುಗಳಿಗೆ ಆಕೆಯ ಪಾತ್ರ ಬಹಳ ಮುಖ್ಯವಾಗಿದೆ. ಅವಳಿಗೆ ನಾವು ಸಂಬಳ ನೀಡದಿದ್ದರೂ ಸ್ವಲ್ಪ ಪ್ರಶಂಸೆ, ಪ್ರೀತಿ, ಗೌರವವನ್ನು ನೀಡಿ ಅವಳನ್ನು ಗುರುತಿಸೋಣ. ಅವಳಿಗೂ ಒಂದು ಗುರುತನ್ನ ನೀಡೋಣ. ಅವಳು ಒಂದು ಅಪಾರ ಶಕ್ತಿ ಎಂದು ಈ ಸಮಾಜಕ್ಕೆ ತಿಳಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.